ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಸಿಟಿ ರವಿ ಅರೆಸ್ಟ್ ವೇಳೆ ಅವರ ತಲೆಗೆ ಆಗಿರುವ ಗಾಯದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನುಮಾನ ವ್ಯಕ್ತಪಡಿಸಿದರು. ಇದೀಗ ಆ ಗಾಯದ ಕುರಿತಂತೆ ಸಿಟಿ ರವಿಗೆ ಟ್ರೀಟ್ಮೆಂಟ್ ನೀಡಿದ ಸಿಬ್ಬಂದಿಯದ್ದು ಎನ್ನಲಾದ ಪತ್ರವೊಂದು ವೈರಲ್ ಆಗ್ತಾ ಇದೆ. ಈ ಪತ್ರದಲ್ಲಿ ಸಿಟಿ ರವಿ ಅವರ ತಲೆಗೆ ಸಣ್ಣ ಗಾಯ ಆಗಿತ್ತು, ಹೀಗಾಗಿ ಸರಳವಾಗಿ ಬ್ಯಾಂಡೇಜನ್ನು ಮಾಡಲಾಗಿತ್ತು. ಪ್ರಾಥಮಿಕವಾದಂತಹ ಟ್ರೀಟ್ಮೆಂಟ್ ನೀಡುವಷ್ಟು ಮಾತ್ರ ಗಾಯವಾಗಿತ್ತು ಎಂದು ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಎಂಬ ಆರೋಪ ರಾಜ್ಯಾದ್ಯಂತ ಸದ್ದು ಮಾಡಿದೆ. ಅಲ್ಲದೆ ಈ ಪ್ರಕರಣ ಆಡಳಿತ ಮತ್ತು ವಿಪಕ್ಷ ನಾಯಕರ ನಡುವಿನ ಆರೋಪ ಪ್ರತ್ಯಾರೋಪಕ್ಕೂ ಕಾರಣವಾಗಿದೆ. ಇದಲ್ಲದೆ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನವೂ ಸಿಟಿ ರವಿಗೆ ತಪಾಸಣೆ ಮಾಡಲಾಗಿದೆ ಎಂದು ಹೇಳುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ್ದು ಎನ್ನಲಾದ ಆರೋಗ್ಯ ತಪಾಸಣೆಯ ವರದಿ ಕೂಡ ಬಹಿರಂಗವಾಗಿದೆ. ಈ ವರದಿಯಲ್ಲಿ ಸಿಟಿ ರವಿ ಆರೋಗ್ಯವಾಗಿದ್ದಾರೆ ಎಂದು ಉಲ್ಲೇಖಿಸಿರುವುದು ಕಂಡುಬಂದಿದೆ. ಬೆಳಗಾವಿ ಅಧಿವೇಶನದ ಕೊನೆಯ ದಿನ ಸಿಟಿ ರವಿ ಬಳಸಿದ್ದಾರೆ ಎನ್ನಲಾದ ಅಶ್ಲೀಲ ಪದ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅಲ್ಲದೆ ಇದೇ ವೇಳೆ ಸುವರ್ಣಸೌಧದ ಬಳಿ ಅವರ ಕಾರಿಗೆ ಮುತ್ತಿಗೆ ಹಾಕಿ ಹಲ್ಲೆ ಯತ್ನ ಕೂಡ ನಡೆದಿತ್ತು ಎಂದು ಆರೋಪಿಸಲಾಗಿತ್ತು. ಈ ವೇಳೆ ಸಿಟಿ ರವಿ ಅವರ ತಲೆಗೆ ಗಾಯವಾಗಿತ್ತು ಎನ್ನಲಾಗಿದ್ದು, ಬಳಿಕ ಅವರ ಬಂಧನವಾಗಿತ್ತು. ಆಸ್ಪತ್ರೆಯಿಂದ ಬಿಡುಗಡೆಯ ಬಳಿಕವೂ ಅವರು 3-4 ದಿನ ಬ್ಯಾಂಡೇಜ್ ಅನ್ನು ಹಾಗೆಯೇ ಉಳಿಸಿಕೊಂಡಿದ್ದರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ನಾನು ಅಶ್ಲೀಲ ಪದವನ್ನು ಬಳಕೆ ಮಾಡಿಲ್ಲ ಎಂದು ಸಿಟಿ ರವಿ ತನ್ನ ಮೇಲಿನ ಆರೋಪವನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಅಂತ ಆದರೆ ಧರ್ಮಸ್ಥಳ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ ಹೇಳಿ ಎಂದು ಸಿಟಿ ರವಿಗೆ ಸವಾಲ್ ಹಾಕಿದ್ದಾರೆ. ಸುವರ್ಣಸೌಧದಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ ಎಂಎಲ್ಸಿ ಸಿಟಿ ರವಿ ನನ್ನ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪ ಮಾಡಿದ್ದರು. ಆದರೆ ಸಿಟಿ ರವಿ ಅವರು ಈ ಆರೋಪವನ್ನು ಅಲ್ಲಗಳೆದಿದ್ದು, ನಾನು ಅಶ್ಲೀಲ ಪದವನ್ನು ಬಳಕೆ ಮಾಡಿಲ್ಲ ಎಂದು ಹೇಳಿದ್ದರು. ಈ ವಿಚಾರ ಈಗ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. ಈ ವಿಚಾರವಾಗಿ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಅಂತ ಧರ್ಮಸ್ಥಳ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ ಹೇಳಿ ನೋಡೋಣ. ಬನ್ನಿ ಧರ್ಮಸ್ಥಳಕ್ಕೆ ಪ್ರಮಾಣ ಮಾಡಿ ಹೇಳಿ, ಧರ್ಮಸ್ಥಳಕ್ಕೆ ಬನ್ನಿ, ನಾನು ಕೂಡ ಬರುತ್ತೇನೆ ಎಂದು ಸಿಟಿ ರವಿ ಅವರಿಗೆ ಬಹಿರಂಗ ಆಹ್ವಾನ ನೀಡಿದರು. ತೀವ್ರವಾದಂತಹ ಜಾತಿ ತಾರತಮ್ಯ ಮತ್ತು ಕಿರುಕುಳವನ್ನು ಎದುರಿಸಿದ ಅಪ್ರಾಪ್ತ ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಉತ್ತರ ಪ್ರದೇಶದ ಬಸ್ತಿ ಪ್ರದೇಶದ ಹಳ್ಳಿಯೊಂದರಲ್ಲಿ ನಡೆದಿದೆ. ಆತನನ್ನು ವಿವಸ್ತ್ರಗೊಳಿಸಿ ಥಳಿಸಿ ಮೂತ್ರ ವಿಸರ್ಜನೆ ಮಾಡಲಾಗಿದೆ. ದೂರು ನೀಡೋಕೆ ಪೊಲೀಸ್ ಠಾಣೆಗೆ ಹೋದಾಗ ನಮ್ಮ ದೂರನ್ನು ದಾಖಲಿಸಿಕೊಂಡಿಲ್ಲ ಎಂದು ಮೃತ ಬಾಲಕನ ಚಿಕ್ಕಪ್ಪ ಆರೋಪ ಮಾಡಿದ್ದಾರೆ. ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ಸರ್ಕಲ್ ಆಫೀಸರ್ ಪ್ರದೀಪ್ ಕುಮಾರ್ ತ್ರಿಪಾಠಿ, ಆದಿತ್ಯ ಎಂಬ ಬಾಲಕ ನೇಣು ಬಿಗಿದುಕೊಂಡಿದ್ದಾನೆ. ಪಿಎಸ್ ಕಪ್ತಗಂಜ್ನಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಪರಸ್ಪರ ಭಿನ್ನಾಭಿಪ್ರಾಯ ಕಾರಣ ಎಂದು ಶಂಕಿಸಲಾಗಿದೆ ಎಂದು ಹೇಳಿದ್ದಾರೆ. ಆದರೆ ಸಾವಿಗೂ ಮುನ್ನ ಆದಿತ್ಯನಿಗೆ ತೀವ್ರ ಕಿರುಕುಳ ನೀಡಿದ್ದರು ಎಂದು ಸಂತ್ರಸ್ತನ ಕುಟುಂಬದವರು ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ನಡೆದ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆತನನ್ನು ಆಹ್ವಾನಿಸಲಾಗಿತ್ತು. ಇದೆಲ್ಲ ಪೂರ್ವ ಯೋಜಿತವೂ ಗೊತ್ತಿಲ್ಲ. ಆದರೆ ಆತನನ್ನು ವಿವಸ್ತ್ರಗೊಳಿಸಿ ಥಳಿಸಿ ಮೂತ್ರ ವಿಸರ್ಜನೆ ಮಾಡಿದ್ದಾರೆ. ದೂರು ನೀಡಲು ಪೊಲೀಸ್ ಠಾಣೆಗೆ ಹೋದಾಗ ನಮ್ಮ ದೂರು ದಾಖಲಿಸಿಕೊಂಡಿಲ್ಲ ಎಂದು ಮೃತ ಬಾಲಕನ ಚಿಕ್ಕಪ್ಪ ವಿಜಯ್ ಕುಮಾರ್ ಆರೋಪಿಸಿದ್ದಾರೆ. ಡಿಸೆಂಬರ್ 20ರಂದು ಘಟನೆ ಸಂಭವಿಸಿದೆ. ಆದರೆ ಮರುದಿನ ನಮಗೆ ವಿಷಯ ತಿಳಿಯಿತು. ಆದಿತ್ಯ ತಡರಾತ್ರಿ ಮನೆಗೆ ಬಂದು ಮರುದಿನ ಬೆಳಗ್ಗೆ ಕಿರುಕುಳದ ಬಗ್ಗೆ ವಿವರಿಸಿದ್ದಾನೆ. ನಾವು ಪ್ರಯತ್ನಪಟ್ಟರೂ ಅಧಿಕಾರಿಗಳು 3 ದಿನಗಳಾದರೂ ನಮ್ಮ ದೂರು ದಾಖಲಿಸಲಿಲ್ಲ. ಅವರು ಮತ್ತೆ ಕಿರುಕುಳ ನೀಡಿದ್ದು ಅದು ಬಾಲಕನ ಆತ್ಮಹತ್ಯೆಗೆ ಕಾರಣವಾಯಿತು ಎಂದು ಹೇಳಿದರು. ಅಯೋಧ್ಯೆಯಂತಹ ವಿವಾದವನ್ನು ಇನ್ನಿತರ ಮಸೀದಿಗಳ ಬಗ್ಗೆ ಹುಟ್ಟು ಹಾಕಬಾರದು ಎಂಬ ಆರ್ಎಸ್ಎಸ್ ಮುಖಂಡ ಮೋಹನ್ ಭಾಗವತ್ ಇವರ ಹೇಳಿಕೆಗೆ ಹಿಂದೂ ಧರ್ಮದ ಮುಖಂಡರು ತೀವ್ರವಾದಂತಹ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಖಿಲ ಭಾರತೀಯ ಸಂತ ಸಮಿತಿ ಎಂಬ ಸನ್ಯಾಸಿಗಳ ಸಂಘಟನೆ ಭಾಗವತರ ಈ ಹೇಳಿಕೆಯ ವಿರುದ್ಧ ರಂಗಕ್ಕೆ ಇಳಿದಿದೆ. ಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಭಾಗವತ್ ತೀರ್ಮಾನ ಮಾಡಬೇಕಾಗಿಲ್ಲ ಮತ್ತು ಅದಕ್ಕೆ ಧಾರ್ಮಿಕ ಮುಖಂಡರು ಇದ್ದಾರೆ ಎಂದು ಈ ಸಂಘಟನೆ ಹೇಳಿದೆ.
ಧಾರ್ಮಿಕ ವಿಷಯಗಳಿಗೆ ಸಂಬಂಧಿಸಿ ವಿವಾದ ತಲೆದೋರಿದಾಗ ಆ ಬಗ್ಗೆ ಮಾತಾಡಬೇಕಾದದ್ದು ಧಾರ್ಮಿಕ ಮುಖಂಡರಾಗಿದ್ದಾರೆ. ಅವರು ಏನು ಹೇಳುತ್ತಾರೋ ಅದನ್ನು ಸಂಘ ಪರಿವಾರ ಅಂಗೀಕರಿಸಬೇಕು ಎಂದು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಜಿತೇಂದ್ರಾನಂದ ಸರಸ್ವತಿ ಹೇಳಿದ್ದಾರೆ. 56 ಹೊಸ ಸ್ಥಳಗಳಲ್ಲಿ ಮಂದಿರದ ಕುರುಹುಗಳನ್ನು ಪತ್ತೆ ಹಚ್ಚಲಾಗಿದೆ. ರಾಜಕೀಯ ಉದ್ದೇಶಗಳ ಆಚೆಗೆ ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕಿಂತ ಮೊದಲು ಜಗದ್ಗುರು ರಾಮಭದ್ರಾಚಾರ್ಯ ಕೂಡ ಧರ್ಮದ ವಿಷಯದಲ್ಲಿ ಸಂಘ ಪರಿವಾರ ಅಭಿಪ್ರಾಯ ಹೇಳಬೇಕಿಲ್ಲ ಎಂದು ಹೇಳಿದ್ದರು. ಮಣಿಪುರದಲ್ಲಿ ಕುಕಿ ಮತ್ತು ಮೈತೇಯಿಗಳ ನಡುವಿನ ಸಂಘರ್ಷಕ್ಕೆ ವರ್ಷ ಕಳೆದಿದೆ. ಇದರ ಮಧ್ಯೆ ಇದೀಗ ಅಸ್ಸಾಮಿನ ಪೊಲೀಸ್ ಅಕಾಡೆಮಿಯಲ್ಲಿ ಮೈತೇಯಿಗಳು ಮತ್ತು ಕುಕಿ ಸಮುದಾಯದ 2,000ದಷ್ಟು ಯುವಕರು ಜೊತೆಯಾಗಿ 44 ವಾರಗಳನ್ನು ಕಳೆದಿದ್ದಾರೆ. ಪೊಲೀಸ್ ರಿಕ್ರೂಟ್ಮೆಂಟ್ನ ಬಳಿಕ ತರಬೇತಿಗಾಗಿ ಇವರೆಲ್ಲ ಇಲ್ಲಿ ಸೇರಿದ್ದಾರೆ. ಇವರೆಲ್ಲ ಇಲ್ಲಿ ಜೊತೆಯಾಗಿ ಊಟ ಮಾಡ್ತಾ ಇದ್ದಾರೆ, ಮಲಗ್ತಾ ಇದ್ದಾರೆ, ಮಾತನಾಡಿದ್ದಾರೆ, ಆಟ ಆಡಿದ್ದಾರೆ. ಆದರೆ ನಮ್ಮ ರಾಜ್ಯಕ್ಕೆ ನಾವು ಮರಳಿದರೆ ಹೀಗೆ ಜೊತೆಯಾಗಿ ಬದುಕಲು ಸಾಧ್ಯವಾದೀತು ಎಂದು ಹೇಳಲಾಗದು ಎಂದು ಆ ಯುವಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಣಿಪುರ ಹಿಂಸಾಚಾರವು 20ನೇ ತಿಂಗಳಿಗೆ ಕಾಲಿಟ್ಟಿದೆ ಮತ್ತು ಈವರೆಗೆ 261 ಮಂದಿ ಹತ್ಯೆಗೀಡಾಗಿದ್ದಾರೆ. 60,000ಕ್ಕಿಂತಲೂ ಹೆಚ್ಚು ಮಂದಿ ನಿರ್ವಸಿತರಾಗಿದ್ದಾರೆ. ಈ 2,000 ಮಂದಿಯಲ್ಲಿ 62% ಮೈತೇಯಿಗಳಾದರೆ 12% ಕುಕಿಗಳಿದ್ದಾರೆ. ಉಳಿದ 26% ಮಂದಿಯಲ್ಲಿ ನಾಗ ಬುಡಕಟ್ಟು ಮತ್ತು ಇತರ ಬುಡಕಟ್ಟುಗಳಿಗೆ ಸೇರಿದವರಿದ್ದಾರೆ. ತರಬೇತಿಯಲ್ಲಿ ಈ ಯುವಕರೆಲ್ಲ ಜೊತೆಯಾಗಿಯೇ ಇದ್ದರೂ ಮಣಿಪುರಕ್ಕೆ ಮರಳಿದರೆ ಮತ್ತೆ ವೈರತ್ವ ಪ್ರಾರಂಭವಾಗಬಹುದು ಅನ್ನುವ ಆತಂಕ ಈ ಯುವಕರಲ್ಲಿ ಇದೆ. ಚುನಾವಣಾ ನಿಯಮಗಳಿಗೆ ಇತ್ತೀಚೆಗೆ ಮಾಡಲಾದಂತಹ ತಿದ್ದುಪಡಿಗಳನ್ನು ಪ್ರಶ್ನೆ ಮಾಡಿ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದೆ. ಮತದಾನದ ಪ್ರಕ್ರಿಯೆಗೆ ಸಂಬಂಧಿಸಿದ ಸಿಸಿಟಿವಿ ಕ್ಯಾಮೆರಾ ಮತ್ತು ವೆಬ್ ಕಾಸ್ಟಿಂಗ್ ದೃಶ್ಯಾವಳಿಗಳು ಹಾಗೂ ಅಭ್ಯರ್ಥಿಗಳ ವಿಡಿಯೋ ರೆಕಾರ್ಡಿಂಗ್ಗಳಂತಹ ಕೆಲವು ಎಲೆಕ್ಟ್ರಾನಿಕ್ ದಾಖಲೆಗಳ ಸಾರ್ವಜನಿಕ ತಪಾಸಣೆಯನ್ನು ತಡೆಯಲು ಸರ್ಕಾರ ಚುನಾವಣಾ ನಿಯಮವನ್ನು ತಿರುಚಿದೆ ಎಂದು ಕಾಂಗ್ರೆಸ್ ಆರೋಪ ಮಾಡಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಚುನಾವಣಾ ಪ್ರಕ್ರಿಯೆ ಸಮಗ್ರತೆ ವೇಗವಾಗಿ ನಶಿಸುತ್ತಿದೆ, ಅದನ್ನು ಪುನಃಸ್ಥಾಪಿಸಲು ಸುಪ್ರೀಂ ಕೋರ್ಟ್ ನೆರವು ನೀಡಲಿದೆ ಎಂಬ ವಿಶ್ವಾಸವಿದೆ ಎಂದಿದ್ದಾರೆ. ಚುನಾವಣಾ ಆಯೋಗವು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸುವ ಹೊಣೆ ಹೊತ್ತಿರುವ ಸಾಂವಿಧಾನಿಕ ಸಂಸ್ಥೆಯಾಗಿದ್ದು, ಏಕಪಕ್ಷೀಯವಾಗಿ ಮತ್ತು ಸಾರ್ವಜನಿಕ ಸಮಾಲೋಚನೆಯಿಲ್ಲದೆ ಇಂತಹ ಮಹತ್ವದ ಕಾನೂನನ್ನು ಲಜ್ಜೆಗೆಟ್ಟ ರೀತಿಯಲ್ಲಿ ತಿದ್ದುಪಡಿ ಮಾಡಲು ಬಿಡಬಾರದು ಎಂದು ರಮೇಶ್ ಹೇಳಿದ್ದಾರೆ. ಚುನಾವಣಾ ಪ್ರಕ್ರಿಯೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವ ಅಗತ್ಯ ಮಾಹಿತಿ ಸಾರ್ವಜನಿಕರಿಗೆ ಸಿಗದಂತೆ ತಿದ್ದುಪಡಿ ಮೂಲಕ ನಿರ್ಬಂಧಿಸಲಾಗಿದೆ ಎಂದಿದ್ದಾರೆ. ಭಾರತೀಯ ಚುನಾವಣಾ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಕೇಂದ್ರ ಕಾನೂನು ಸಚಿವಾಲಯವು ಶುಕ್ರವಾರ 1961ರ ಚುನಾವಣಾ ನಿಯಮಗಳ ನಿಯಮ ತಿದ್ದುಪಡಿ ಮಾಡಿದ್ದು, ಸಾರ್ವಜನಿಕ ತಪಾಸಣೆಗೆ ಲಭ್ಯವಿದ್ದ ದಾಖಲೆಗಳನ್ನು ನಿರ್ಬಂಧಿಸಲಾಗಿದೆ ಎಂದಿದ್ದಾರೆ. 3 ವರ್ಷದ ಹನಾನ್ ಅಲ್ ದಕ್ಕಿ ಎಂಬ ಬಾಲೆ ತನ್ನ ಸಹೋದರಿ 22 ತಿಂಗಳ ಮಿಸ್ಕಿ ಜೊತೆ ಆಸ್ಪತ್ರೆಯಲ್ಲಿ ಮಲಗಿದ್ದಾಳೆ ಮತ್ತು ಆಗಾಗ ಪ್ರಶ್ನೆ ಮಾಡ್ತಾ ಇದ್ದಾಳೆ, ಎಲ್ಲಿ ನನ್ನ ಅಮ್ಮ, ನನ್ನ ಕಾಲು ಎಲ್ಲಿ ಹೋದವು? ಆದರೆ ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಅಲ್ಲಿನ ನರ್ಸ್ ಆಗಲಿ ವೈದ್ಯರಿಗೆ ಸಾಧ್ಯ ಆಗ್ತಾ ಇಲ್ಲ. ಇಸ್ರೇಲ್ನ ಬಾಂಬ್ ದಾಳಿಗೆ ಗಾಯಗೊಂಡ ಈ 2 ಮಕ್ಕಳ ಕಾಲನ್ನು ಕತ್ತರಿಸಲಾಗಿದೆ. 4 ತಿಂಗಳಿಂದ ಈ ಮಕ್ಕಳು ಆಸ್ಪತ್ರೆಯಲ್ಲಿದ್ದಾರೆ. ಈ ಮಕ್ಕಳ ತಂದೆಯ ಸಹೋದರಿ ಶಫಾ ಅಲ್ದಾಕಿ ಈ ಮಕ್ಕಳ ಜೊತೆಗಿದ್ದಾರೆ. ಈ ಮಕ್ಕಳ ತಾಯಿ ಬಾಂಬ್ ದಾಳಿಗೆ ಬಲಿಯಾಗಿದ್ದಾರೆ. ಸೆಪ್ಟೆಂಬರ್ 2ರಂದು ಈ 2 ಮಕ್ಕಳ ತಾಯಿಯಾದ ಶೈಮಾ ಅಲ್ ದಕ್ಕಿ ಅವರು ಬೆಳಗ್ಗೆ ಬೇಗನೆ ಎದ್ರು ಮತ್ತು ಪೋಲಿಯೋ ವ್ಯಾಕ್ಸಿನ್ಗಾಗಿ ಈ ಮಕ್ಕಳಿಬ್ಬರನ್ನು ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕಿಸಿದರು. ಹೀಗೆ ವ್ಯಾಕ್ಸಿನ್ ಹಾಕಿಸಿದ ಮರುದಿನ ಈ ತಾಯಿ ಮತ್ತು ಮಕ್ಕಳು ಮಧ್ಯಾಹ್ನದ ಊಟ ಮಾಡಿದ್ದಾರೆ. ಇವರ ಮನೆ ದಾರುಲ್ ಬಲ ಎಂಬಲ್ಲಿದೆ. ಈ ಮಧ್ಯಾಹ್ನದ ಊಟವೇ ಆ ಮಕ್ಕಳ ಮತ್ತು ತಾಯಿಯ ಪಾಲಿನ ಮನೆಯ ಊಟವಾಗಿತ್ತು. ಇಸ್ರೇಲ್ ಆ ಮಧ್ಯಾಹ್ನ ಆ ಮನೆಗೆ ಬಾಂಬ್ ಹಾಕಿತು. ಇದರಲ್ಲಿ 25 ವರ್ಷದ ಆ ತಾಯಿ ಹತ್ಯೆಗೀಡಾದರು. ಅವರ ಪತಿ ಮೊಹಮ್ಮದ್ ಅಲ್ ದಕಿ ಸಹಿತ ಅವರ ಕುಟುಂಬದ ಇತರ ಸದಸ್ಯರಿಗೆ ಗಂಭೀರ ಗಾಯಗಳಾದವು. 2 ಮಕ್ಕಳ ಕಾಲುಗಳು ಕತ್ತರಿಸಿದ ರೀತಿಯಲ್ಲಿತ್ತು. 3 ವರ್ಷದ ಹನಾನಳಿಗೆ ಗಂಭೀರ ಗಾಯಗಳಾದವು. ಅವಳ 2 ಕಾಲುಗಳನ್ನು ಕತ್ತರಿಸಲಾಯಿತು. ಒಂದು ಕಾಲನ್ನು ಮಂಡಿಯಿಂದ ಕತ್ತರಿಸಿದರೆ ಇನ್ನೊಂದು ಕಾಲನ್ನು ತುಸು ಕೆಳಗಿನಿಂದ ಕತ್ತರಿಸಲಾಯಿತು. ಮುಖ ಮತ್ತು ದೇಹದ ಇನ್ನಿತರ ಭಾಗಗಳಿಗೆ ಗಂಭೀರ ಗಾಯಗಳಾದವು. ಇದೇ ವೇಳೆ 22 ವಾರಗಳ ಪುಟ್ಟ ಶಿಶು ಮಿಸ್ಕಿಯ ಎಡಕಾಲನ್ನು ಕತ್ತರಿಸಬೇಕಾಯಿತು. ಈ ಮಕ್ಕಳ ತಂದೆ 2 ವಾರಗಳ ಕಾಲ ಗಂಭೀರ ಸ್ಥಿತಿಯಲ್ಲಿದ್ದರು. 2 ಮಕ್ಕಳು ತೀವ್ರ ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಆಗಾಗ ತನ್ನ ಅಮ್ಮನನ್ನ ಕೂಗಿ ಕರೆಯುತ್ತಾರೆ ಎಂದು ಈ ಮಕ್ಕಳ ಬಳಿ ಇರುವ ಚಿಕ್ಕಮ್ಮ ಶೆಫಾ ಹೇಳುತ್ತಾರೆ. ಈ ಮಕ್ಕಳನ್ನು ನೋಡುವಾಗ ಆತಂಕವಾಗ್ತದೆ. ಅವರ ಭವಿಷ್ಯವೇನು ಎಂದು ಚಿಂತೆ ಆಗ್ತದೆ. ನಿನ್ನ ಅಮ್ಮ ಸ್ವರ್ಗದಲ್ಲಿದ್ದಾರೆ ಎಂದಷ್ಟೇ ನಾನೀಗ ಹೇಳುತ್ತಿದ್ದೇನೆ. ಬೆಳೆದಾಗ ಇವರ ಮನಸ್ಥಿತಿ ಏನಾಗಿರಬಹುದು? ಅವರದೇ ಪ್ರಾಯದ ಇತರ ಮಕ್ಕಳು ನಡೆದಾಡುವಾಗ ಈ ಮಕ್ಕಳ ಮನಸ್ಸು ಏನಂದಿತು? ಈ ಹನಾನ್ಲ ಇಷ್ಟದ ಉಡುಪನ್ನ ಆಕೆ ಇನ್ನೂ ಹೇಗೆ ಧರಿಸಬಲ್ಲಳು?
ಚಂದದ ಉಡುಪನ್ನು ಶೂ ಅನ್ನು ಆಕೆ ಕೇಳಿದರೆ ನಾನೇನು ಮಾಡಲಿ, ತೊಡಿಸುವ ವಿಧಾನ ಹೇಗೆ ಎಂದು ಶೆಫಾ ಕಣ್ಣೀರು ಹಾಕ್ತಾರೆ. ಈ ಶೆಫಾ ಅವರಿಗೆ 3 ಮಕ್ಕಳಿದ್ದಾರೆ. ಆ ಮಕ್ಕಳ ಮಧ್ಯೆ ಈ ಮಕ್ಕಳ ಆರೈಕೆಯನ್ನು ಅವರು ಆಸ್ಪತ್ರೆಯಲ್ಲಿದ್ದು ಮಾಡುತ್ತಿದ್ದಾರೆ. ಕೆಲವೊಮ್ಮೆ ಆಟಿಕೆಗಳನ್ನು ಕೇಳುತ್ತಾರೆ, ಇನ್ನು ಕೆಲವೊಮ್ಮೆ ಬೇರೆ ಏನನ್ನಾದ್ರೂ ಕೇಳುತ್ತಾರೆ. ಆದರೆ ಅವರಿಗೆ ಒದಗಿಸುವುದಾದ್ರೂ ಹೇಗೆ? ಒಂದು ಕಡೆ ಇಸ್ರೇಲಿ ಸೇನೆ ದಾಳಿ ಮಾಡುತ್ತಿದೆ, ಬಾಂಬ್ ಹಾಕ್ತಿದೆ, ಇನ್ನೊಂದು ಕಡೆ ದಟ್ಟ ದಾರಿದ್ರ್ಯವಿದೆ. ಇದರ ನಡುವೆ ಈ ಮಕ್ಕಳನ್ನು ನೋಡುವಾಗ ಹೃದಯ ಒಡೆದು ಬರುತ್ತದೆ ಎಂದು ಶೆಫಾ ಹೇಳುತ್ತಾರೆ. ಸೌದಿ ಅರೇಬಿಯಾ ಉತ್ಪಾದನೆ ಮಾಡುವಂತಹ ಒಂಟೆಯ ಹಾಲು ಮತ್ತು ಒಂಟೆಯ ಉತ್ಪನ್ನಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರಿ ಜನಪ್ರಿಯತೆಯನ್ನು ಪಡೀತಾ ಇದೆ. ಒಂಟೆಗೆ ಸಂಬಂಧಿಸಿದ ಉತ್ಪನ್ನಗಳನ್ನು ಉತ್ಪಾದನೆ ಮಾಡುವುದಕ್ಕಾಗಿಯೇ 6 ಫಾರ್ಮ್ಗಳು ಸೌದಿ ಅರೇಬಿಯಾದಲ್ಲಿ ಸದ್ಯ ಅಸ್ತಿತ್ವದಲ್ಲಿ ಇರುವಂಥದ್ದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸೌದಿಯ ಒಂಟೆ ಹಾಲು ಲೀಟರ್ಗೆ $18 ರಿಂದ $20 ವರೆಗೆ ಮಾರಾಟವಾಗುತ್ತಿದೆ ಎಂದು ತಿಳಿದುಬಂದಿದೆ. ಒಂಟೆಯ ಮೊಸರಿಗೂ ಮಾರುಕಟ್ಟೆಯಲ್ಲಿ ಭಾರಿ ಬೆಲೆ ಇದೆ. ಚೈನಾ ಸಹಿತ ಜಗತ್ತಿನ ಹಲವು ರಾಷ್ಟ್ರಗಳ ಜನರು ಒಂಟೆಯ ಹಾಲಿಗೆ ಮುಗಿಬೀಳುತ್ತಾರೆ. ಕಳೆದ 2 ವರ್ಷಗಳಿಂದ ಚೀನಾ ಸಹಿತ ವಿವಿಧ ರಾಷ್ಟ್ರಗಳಿಗೆ ಒಂಟೆಯ ಹಾಲು ಮತ್ತು ಹಾಲು ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಒಂಟೆಯನ್ನ ಮರುಭೂಮಿಯ ಹಡಗು ಎಂದು ಹೇಳಲಾಗುತ್ತೆ. 2024 ಸೌದಿ ಅರೇಬಿಯಾ ಒಂಟೆಯ ವರ್ಷ ಎಂದು ಘೋಷಿಸಿ ಸೌದಿಯಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಕಿಂಗ್ ಅಬ್ದುಲ್ ಅಜೀಜ್ ಒಂಟೆ ಸ್ಪರ್ಧೆಯು ಜಾಗತಿಕವಾಗಿಯೇ ಜನಪ್ರಿಯವಾಗಿದೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.